ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪುಷ್ಪ ಕುಕಿಂಗ್ ಚಾನಲ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ತಿಂಡಿಗೆ ನಾನು ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ. ರಾಗಿ ರೊಟ್ಟಿ ಜೊತೆ ತರಕಾರಿನೆಲ್ಲ ಹಾಕಿ ರಾಗಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಬೌಲ್ನ ತಗೊಂಡು ಅದಕ್ಕೆ ಒಂದು 2 ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಒಣಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2-3 ಇಷ್ಟು ಬೆಳ್ಳುಳ್ಳಿನ ಕೂಡ ಗೆಜ್ಜೆ ಹಾಕ್ಕೊಂಡಿದ್ದೀನಿ. ಹಾಗೆ ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ಇದ್ರ ಜೊತೆ ನಾನಿಲ್ಲಿ ಒಂದು ಗೆಡ್ಡೆ ಕೋಸನ್ನ ತುರಿದು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟ್ ಕೂಡ ತುರಿದು ಹಾಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಏನು ತರಕಾರಿ ಇರುತ್ತೋ ಅದನ್ನೇ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕು. ಇಂಥದ್ದೇ ತರಕಾರಿನ ಹಾಕಬೇಕು ಅಂತ ಏನಿಲ್ಲ. ಇದಕ್ಕೆ ಏನು ತರಕಾರಿ ಹಾಕಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ಇವಾಗ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇದಕ್ಕಿನ್ನ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರನ್ನ ತಣ್ಣೀರನ್ನ ಹಾಕೋಬಾರ್ದು. ಇಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಕೈಲೇ ಸ್ವಲ್ಪನೇ ಬೆಚ್ಚಗಿರೋ ಅಂಥ ನೀರನ್ನ ಹಾಕಿ ಕಲಿಸ್ಕೋಬೇಕು ನಾವಿಲ್ಲಿ ಹಿಟ್ಟನ್ನ. ನೋಡಿ, ಇವಾಗ ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟನ್ನು ತಗೊಂಡು ನಾನಿಲ್ಲಿ ಆಯಿಲ್ ಕವರ್ ಮೇಲೆ ರೊಟ್ಟಿನ ತೊಟ್ಕೋತಾ ಇದ್ದೀನಿ. ನಾರ್ಮಲಾಗಿ ನಾವು ಮನೆಯಲ್ಲಿ ಯಾವ್ಯಾವ ರೀತಿ ಮಾಡ್ತೀವೋ ಆ ರೀತಿಯೇ ನಾವು ರೊಟ್ಟಿನ ಮಾಡಿಕೊಂಡ್ರೆ ಆಯಿತು. ಇದನ್ನು ಎಣ್ಣೆ ಕವರಲ್ಲೇ ಮಾಡಬೇಕು ಅಂತ ಏನಿಲ್ಲ. ನಾವು ಮಾಮೂಲಿ ಬಟರ್ ಪೇಪರಲ್ಲೂ ಮಾಡ್ಕೋಬೋದು, ಅಥವಾ ಮಾಮೂಲಿ ರೊಟ್ಟಿನ ಹೇಗೆ ಮಾಡ್ಕೋತೀವೋ ಮನೇಲಿ ಅದೇ ಥರ ಮಾಡ್ಕೊಳ್ಳೋದಷ್ಟೇ. ನೋಡಿ, ಇವಾಗ ರೊಟ್ಟಿ ಹಂಚನ್ನು ಕೂಡ ಕಾಯ್ದಕ್ಕಿಟ್ಟಿದ್ದೆ ಫಸ್ಟೇ. ಅದು ಕೂಡ ಕಾದಿತ್ತು. ಅದಕ್ಕೆ ರೊಟ್ಟಿನ ಹಾಕಿ 2 ಸೈಡು ಬೇಯಿಸ್ಕೊತೀನಿ. ಸ್ವಲ್ಪ ಮೇಲ್ಗಡೆ ಸ್ವಲ್ಪ ವೈಟು ಅಂತ ಅನಿಸಿದ್ರೆ ಸ್ವಲ್ಪ ಮೇಲೆ ನೀರನ್ನ ತಿಕ್ಬಿಟ್ಟು ರೊಟ್ಟಿಗೆ ಅದನ್ನು ಈ ಥರ ಉಲ್ಟಾ ಮಾಡಿ ಹಾಕಿದರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ರಾಗಿ ರೊಟ್ಟಿ ನಾನು ತಿನ್ನಲ್ಲ, ಯಾರು ತಿಂತಾರಪ್ಪ ಅಂತ ಹೇಳ್ತಿರ್ತಾರಲ್ವ ಮನೇಲಿ. ಈ ಥರ ಮಾಡಿಕೊಟ್ರೆ ಖಂಡಿತ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ವಾರಕ್ಕೊಂದ್ಸಲನಾದರೂ ಈ ಥರ ರೊಟ್ಟಿನ ಮಾಡ್ತಾನೆ ಇರ್ತೀನಿ. ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟಪಟ್ಟು ನಾವು ತಿಂತೀವಿ. ಹಾಗೆ ಇದಕ್ಕಿನ್ನೂ ಬಿಸಿ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇದಕ್ಕೆ ಚಟ್ನಿ ಪಲ್ಯ ಅಂತ ಏನೂ ಬೇಕು ಅಂತ ಏನಿಲ್ಲ, ಜಸ್ಟ್ ಸ್ವಲ್ಪ ಮೊಸರು ಇದ್ರೂ ಸಾಕು. ಆದರೆ ಇಲ್ಲಿ ನಾನು ಟೊಮೊಟೊ ಚಟ್ನಿ ಇತ್ತು, ಹಾಗಾಗಿ ಟೊಮೊಟೊ ಚಟ್ನಿನೇ ಹಾಕಿದ್ದೀನಿ. ನಿಮಗೂ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಮಾಡ್ಕೊಳ್ಳಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.